ಅಂತೂ ಇಂತೂ ಮತ್ತೊಂದು ಊಟದ ಹೊಸ ಆರ್ಡರ್ ಸಿಕ್ತು. ಇದ ಖುಷಿ ಸುದ್ದಿ ಹೋಯ್ತು. ನಮ್ಮ ಆಯಿ ಹೇಳಿದೆ ಅಂದ್ರೆ ಇನ್ನೊಂದು 50 ಹಾಕಿ ₹100 ಸುದ್ದಿ ಕಮಿಷನ್ ಕೊಡ್ತಾಳ. ಅನ್ಕತ್ ಸ್ವಲ್ಪ ಕೂತ್ ತಗೊಂಬತ್ತ ರೆಸ್ಟ್ ಸಿಗತೈತಿ ಮನುಷ್ಯಾಗ. ಯಾಕೆ ಶಾಕದ ವಿಚಾರ ಮಾಡದ್ರೇನ್ರಿ ನೀವು? ಟೈಮ್ ಕಂಡಾಪಟ್ಟೆ ಆಗೈತ್ರಿ. ಊಟದ ಆರ್ಡರ್ ಇರ್ತೈತಿ, ಅವ್ರು ಬೈತಾರ. ಯಾಕಂದ್ರೆ ಹೊಟ್ಟೆ ಹಸಿರ್ತೈತಿ. ನಾ ಪಟ ಹೋಗಿ ಮತ್ತೆ ಊಟ ಡಬ್ಬಿ ಕೊಡ್ಬೇಕು. ಇಲ್ಲ ಅಂದ್ರೆ ನಾನು ಹಾಕಿ ಬಡ್ದು ಬಿಡ್ತಾರ ಅವರು. ಅಪ್ಪ ಏಪ್ಪ ಏನಪ್ಪ? ಮರೆ ಎಲ್ಲ ಡಬ್ಬಿ ಖಾಲಿ ಮಾಡಿಬಿಟ್ಟಿಲ್ಲ. ನನಗೊಂದು ಸ್ವಲ್ಪ ಏನಾರ ಇಡ್ಬೇಕಲ್ಲ. ಕತ್ತಿ ಅಷ್ಟು ವಯಸ್ಸಾಗೈತಿ ನಿನಗೆ. ದುಡ್ಯಾಕಿನ ದಾಡಿ ಅಲ್ಲ. ನಿನ್ನ ವಾರಿಗೆ ಹುಡುಗರು ನೋಡೋಗ ಅಲ್ಲಿ ನೌಕರಿ ಮಾಡಿ ತನ್ನ ತಾಯಿ ತಂದ್ರೆ ಸಾಕಾಗತ್ತಾರ. ನೀನು ಇನ್ನ ನನ್ನ ಜೀವನ ಮೇಲೆ ಅದಿಲ್ಲ. ಅಪ್ಪ ಈಗ ಎಂಜಾಯ್ ಮಾಡೋ ಟೈಮ್ ಇದೆ. ಈ ವಯಸ್ಸಿನಾಗ ಎಂಜಾಯ್ ಮಾಡ್ಬೇಕ. ಆಮೇಲೆ ವಯಸ್ಸಾಗಲೇ ದುಡಿತೀನಲ್ಲ ನಾ. ಏನು ಉಲ್ಟಾ ಅದೀವ್ ನೀ? ಅಲ್ಲ, ವಯಸ್ಸಿದ್ದಾಗ ಕೂತಿರ್ತೀವಿ ನಾವು, ವಯಸ್ಸಾದ್ಮೇಲೆ ದುಡ್ಯಾವನ್ನಿ. ಮತ್ತೆ ಏನ್ ಚಕ್ರ ಮದಿವು? ಇದ ಡೈಲಾಗ್ ಹೇಳಿ ನಿಮ್ಮ ಮೌನ ಮ್ಯಾಲ ಕಳಿಸಿಬಿಟ್ಟಿ. ಇನ್ನ ನನ್ನ ಅಟ್ಟು ಉಳಿಸದಿ. ಹೋಗು ಮಾರ ಹೋಗ. ಅಪ್ಪ ನೀವು ಒಬ್ಬ ಡಬ್ಬಿ ತರಿಸ್ತೀನಿ ಬೇಡಪ್ಪ, ನನಗೋಟ ತರಿಸ್ ಬಾ. 2 ಡಬ್ಬಿ ತರಿಸುತ್ತ ಬಾ. ಇದನ್ನ ಮಾಡ್ತಾನ. ಒಂದ್ ಕೆಲಸ ಮಾಡ, ಯಾವ್ದ್ರ ಗುಡಿ ಗುಂಡಾರ್ಕ್ ಹೋಗ. ಅಲ್ಲಿ ಅನ್ನ ಪ್ರಸಾದ ಇರ್ತೈತಿ. ಅಲ್ಲೇ ಕಮ್ಮಗೆ ತಿಂದ ಅಲ್ಲೇ ಮಕ್ಕೊಂಡ್ ಬಿಡೋಗಿ ಹೋಗ್ನಿ. ಅಲ್ಲಿ ಹೋಗ್ಬಿಡ್ದ ಎಲ್ಲಾರು ತಿಂದಿರ್ತಾರಪ್ಪ. ಟೈಮ್ ಭಾಳ ಆಗೈತಿ. ನೋಡ, ನನ್ ತಲೆ ಕೆಡಿಸ್ಬೇಡ. ನೀ ದುಡ್ದು ಎಲ್ಲ ರೇಷನ್ ತಂದ್ರೆ ಇಬ್ರು ಕೂಡ ತಿಂತಿದ್ವಿಲ್ಲ. ನೋಡಿಲಿ, ಇನ್ನ ಸರಳ ಹೋಗ, ದುಡ್ಕೊಂಡು ಬಾ. ಎಲ್ಲರಿ ಹಂಗ ವಾಪಸ್ ಬಂದು ನಿನ್ನ ನೋಡಿನ ಇಲ್ಲೇ ನಿತ್ತಂದ್ರ ನಿನ್ನ 2 ಕಾಲು ಕಡ್ದ ಕೆರೆಯಾಗ ಹೋಗಿತ್ರ. ಮತ್ತ ಇನ್ನು ಸುಳ್ಳೆಲ್ಲಿ ನಿಂದ್ರಾಕ್ ಹೋಗ್ಬೇಡ. ನನ್ನ ತಲೆ ಅವಘಡ ಮಾಡಕ್ ಹೋಗ್ಬೇಡ. ನಡಿಲಿದ್ ಮೊದಲ. ಇನ್ನು ಯಾವ ಗುಡಿ ಗುಂಡಾರಕ್ಕೆ ಹೋಗ್ಬೇಕನಾ? ಹೋಗ್ಕೊಂಡು ಒಂದು ಐತೆ. ಹುಡುಗ ಎಷ್ಟೊತ್ತು ಹೋತ್ ನೋಡು. ನಾನು ಆಟ್ಯಾಗ ಇನ್ನ ಬರವ ಲೇಲಿ ಹಾದ್ಯಾಗ ಮನ್ಕೊಂಡು ಏನು ಮಾಡಿದೋ ಕೊಟ್ಟು ಬಾ ದೌಡ್ ಬಾರಪ್ಪ ಅಂತ ಹೇಳಿನಿ. ಇನ್ನ ಬರವಲ್ಲ ನನ್ನ ಹಟ್ಯಾಗ. ಇನ್ನು ಯಾವಾಗ ಅಯ್ಯ ಬಾರಪ್ಪ. ಒಟ್ಟು ಕೊಟ್ಟು ಬಂದು ನಾ ಹೋಗಿ ಆರ್ಡ್ರ. ಸೈಕಲ್ ಎಲ್ಲಿಟ್ಟ? ಏನ್ ಮಾಡೋದು? ಸೈಕಲ್ ಪಂಚರ್ ಆತು. ಅಲ್ಲಿ ಹಚ್ಚಿ ಬಂದಿನಿ, ನಡ್ಕೋತ ಬಂದಿನಿ. ಮಾತು ನಡ್ಕೋತ ಹೋಗುದು ನಿಮ್ಗೆ ತಡ ಆಕತಿ. ಮತ್ ಪಂಚರ್ ತಗಸ್ಕೊಂಡ್ ಬರ್ಬೇಕಲ್ಲ. ಪಂಚರ್ ತಗಸೋದು ಬೇಡ, ಈ ಮಾತು ಲೇಟ್ ಆಗತ್ತಿ. ನಾ ಹೋಗಿ ನಡ್ಕೋತ ಕೊಟ್ಟು ಬಂದು ಬಿಡ್ತೀನಿ ಆರ್ಡ್ರ. ಅನಿತೇಪ್ಪ ಬಾಳ ಏನ್ ಮಾಡೋದ? ಈಗ ಕಷ್ಟಪಟ್ಟು ದುಡಿದ್ರನೆ ಮುಂದ್ ಸುಖ ಆಕತಿ. ತಿಳಿತನು? ನಮ್ಮಂತ ತಿಳಿಲಾರ ನಿಮ್ಮಂತ ಹಿರಿಯ ತಿಳಿಸಿ ಹೇಳ್ತಾರಲ್ಲ, ಅವಾಗ ನಮ್ ತಲೆಯಾಗ ಬುದ್ಧಿ ಬರ್ತೈತಿ. ಮತ್ತ ಹನುಮಂತ ಗಟ್ಟ ಗೋಂಡ್ಯಾಗಳಿಗೆಟ್ಟ ಕುಡುದೈತೆಪ್ಪ. ಇವತ್ತೆಲ್ಲ ಓದ ಕೊಟ್ಟು ಬಾ. ಆಯ್ತಾಯ್ತು, ಒಟ್ರು ಕೊಟ್ಟು ಬರ್ತೀನಿ ಅಂತ ಏನು ವಿಚಾರ ಮಾಡ್ಕೋಬೇಡ. ಹನುಮಂತನ್ಯಾಗ ಮತ್ತೆ ಗೋಂಡ್ಯಾಗ ಕೊಟ್ಟು ಬರ್ಬೇಕಿಲ್ಲ. ನಾ ಕೊಟ್ಟು ಬರ್ತೀನಿ ಹೇಳು. ಕೊಟ್ಟು ಬಾಪ. ನೀ ಊಟ ಮಾಡಿಲ್ಲ? ಏನ್ ಊಟ ಮಾಡ್ತಿ? ಇದು ಮಾಡಿ ಇಟ್ಕೊಂಡ್ ನೀ ಯಾವಾಗ ಬರ್ತಾನತ್ ನೀನ್ ಅದಿ ನೋಡ್ಕೋತ ಕೂತುನು. ಇರ್ಲಿ, ನೀ ಊಟ ಮಾಡು. ಬಿಸಿಲಾಗ ಬಾ ತ್ರಾಸ್ ತೊಳ್ಕೋಬೇಡ. ನಾ ಹೋಗಿ ಆರ್ಡರ್ ಕೊಟ್ಟು ಬರ್ತೀನಿ ಅಂತ. ಸಾವಕಾಶ ಹೋಗ. ಆಯ್ತಾಯ್ತು. ನನಗೆ ಬರೋಣ ಉಂಟು. ಮಸಾಲೆ ಮಜ್ಜಿಗೆ ಮಾಡಿ ಕೊಡತ್ತೆ, ಕುಡಿತೀನಿ. ತಂಪಾಗತ್ ಹೊಟ್ಯಾಗ. ಮಾಡಿ ಕೊಡ್ತಾನ. ಆಯ್ತಾಯ್ತು, ನಡೀತಿ ನೋಡ. ಇನ್ನ ಯಾವ ಭಿಕ್ಷೆ ಕೂತಾನ ಪಾಪ. ತಮ್ಮ ಇಡೀ. ತಮ್ಮ ನಾ ಭಿಕ್ಷುಕ ಅಲ್ರಿ. ಅನಿಲ್ ಇಲ್ಯಾಕೆ ಕೂತೀವೋ ಹಿಂಗ? ಭಿಕ್ಷಕರು ಬೇಡ ಅವ್ರಗತೆ. ಶಂಕರ ಯಾವ ಬಂದಿ? ನಾ ಈಗ ಬನ್ನಿ. ಅಲ್ವೋ ಇಲ್ಯಾಕೆ ಕೂತಿ? ಏನ್ ಮಾಡುದಪ್ಪ, ಪ್ರಸಾದ ಐತತ್ ಬಂದಿದ್ನಿ. ಪ್ರಸಾದ ಇಲ್ಲ ಇಲ್ಲಿ. ಅಲ್ಲ ಅವನ ನೀನು ನನ್ ಗಿರಕಿನ. ಅಲ್ಲೋ ಯಾಕೆ ಪ್ರಸಾದ ಮಾಡಿಲ್ಲ ಇವತ್ತ? ಗ್ರಹಣ ಐತತ್ತಪ್ಪ. ಮತ್ತೆ ಇನ್ನು ಹೆಂಗ್ ಮಾಡುದು? ಏನ್ ಮಾಡುದೇನ? ಸಂಚಾನ ನೀರು ಕುಡ್ಕೋತ ಕುಂಡ್ರದ. ನೀರು ಕುಡ್ಕೋತ ಕುಂಡ್ರ ಹೋಗಿನ ಸಂಚಾನ. ಮತ್ತೇನಿದ್ ದಗದ. ಆಯ್ತಾಳ. ಇನ್ನ ಹೋಗಿಲ್ರಿ ಮನಿಗೆ ಒಂದು ಡಬ್ಬ ಕೊಟ್ರೆ ಆಯ್ತು. ಯಾವಾಗ ನೋಡಿದಾಗ ಬರೀ ಗೇಟ್ ಹಾಕಿರ್ತಾರೆ ಇವರು. ಹೋಗಿಲ್ರೇ ಐತಾರ ಹೋಗಿಲ್ರೇ. ಯಾರು ಬರ್ರಿ. ಯಾಕೆ ಬದರ್ತೀರಿ? ಯಾಕೆ ಹಾಗ ವಕೀಲ್ರ ಅನ್ನಕ್ಕೆ ಬರೋದಿಲ್ಲ? ಅದ್ನ್ಯಾಕೆ ಮಾತು ಐತಾರ ವಕೀಲ್ ಅಂತ ಹೇಳ್ತಿ? ಅಂದ್ರೆ ನೀವು ಊರಾಗ ಫೇಮಸ್ ಇದ್ರಿಲ್ರಿ ಐತಾರ ವಕೀಲ್ರಿ ಅಂತ ಹೇಳಿ. ಅದಕ್ಕೆ ಹಂಗೆ ಐತಾರ ವಕೀಲ್ರಿ ತೋದ್ರಾತೇನ್ರಿ ನಾ. ಹೆಂಗೈತೆ? ಹೇಳ್ರಿ ಊಟ ರೀ. ಹೇಳ.
ಈ ವಜನ್ ಐತಲ್ವ ಮತ್ತು ಊಟ ಐತ್ರಿ ಒಳಗ್ರಿ ವಜನ ಬರಲ್ಲ ಏನು ಮಾಡ್ತೈತ್ರಿ ಸ್ಪೆಷಲ್ ತಂದೇನಿ ಇವತ್ತು ಸ್ಪೆಷಲ್ ಐತ್ರಿ ಅಂಡ ಚಪಾತಿ ರೈಸ್ ಐತಿ ನೋಡ್ರಿ ಆಯ್ತು ಶಬಾಷ್ ಹೋಗಿ ಹೋಗಿ ಇದು ರೀ ರೊಕ್ಕ ಕೊಡ್ರಿ ರೊಕ್ಕ ಟೋಟಲ್ 7,000 ರೂಪಾಯಿ ಐತ್ರಿ ನಮ್ಮ ಆಯ್ಸ್ಕೊಂಬತ್ ಹೇಳ್ರಿ ಹಾಂ 7,000 ರೂಪಾಯಿ ಹ್ಞೂ ರೀ 7,000 ರೂಪಾಯಿ ಏನು ತಿಂದಿರ್ಲಿ ನಾನು ಏ ಎದಕ್ಕೆ ಮಾತಾಡ್ತೀರಿ ಸಿಕ್ಕಂಗೆಲ್ಲ ಆರ್ಡ್ರ್ ಮಾಡ್ರಿ ಆರ್ಡ್ರ್ ಮಾಡಿ ತಿನ್ಸಿದ್ರಿ ಏನ್ ತಿನ್ನಿದ್ರಿ ಏನ್ ಹೇಳ್ಬೇಕು ನಿಮ್ಮ ನಾವು ಭಾಳ ಅದ್ರ ಒಂದು ಚಪಾತಿ ತಿಂತಾನಪ್ಪ ದಿವಸ ಎಲ್ಲಿ ಚಪಾತ್ರಿ ನೀವು ಏನೈತ್ರಿ ಹೇಳೇನ ಉಡುಪಿ ಕುರ್ಮಾ ಆಮೇಲೆ ಮಂಗಳೂರು ಮೀನಿನ ಮಸಾರಿ ಆಮೇಲೆ ಸೇವ್ ಬಾಜಿ ಆಮೇಲೆ ಕೊಲ್ಹಾಪುರ ತಾಡಿ ಆಮೇಲೆ ಚಿಕನ್ ಕುರ್ಮಾ ಆಮೇಲೆ ಕೈಮಾ ಚಪಾತಿ ಆಮೇಲೆ ಬಿರಿಯಾನಿ ಇವೆಲ್ಲ ತಿಂದ್ರಿ ಅದು ಇವನ್ನೆಲ್ಲ ಆರ್ಡರ್ ಕೊಟ್ರೆ ನಾನು ಹ್ಞೂ ಮತ್ರಿ ನಾ ತಿಂದಿದ್ದ ನನಗೆ ಗೊತ್ತಿಲ್ಲ ಅಲ್ವ ನಾವು ಸ್ವಸ್ತಾದಾಗ ಹಿಡಿದೇವ್ 7,000 ರೂಪಾಯಿ ಆಗೈತಿ ನಮ್ಮ ಕಡೆ ತೊಗೊಳದ್ ಬಿಟ್ಟು ಬೇರೆ ಕಡೆ ದಾಬಾದ ತೊಗೊಂಡಿದ್ರಪ್ಪ ಅಂದ್ರೆ 20,000 ರೂಪಾಯಿ ಆಗೈತಿ ಬಿಲ್ ಹಾಂ ಬರೋಬ್ಬರ ನೀ ಹೇಳೋದೆಲ್ಲ 20,000 ರೂಪಾಯಿ ಆಗತ್ತಿ ಒಪ್ಕೋತೇನೆ ನೋಡು ನಾವು ತಿಂದಿವಿ ಅಂದಿಂದ ನಿನಗೂ ರೊಕ್ಕ ಕೊಡ್ಬೇಕು ಹೌದ್ರಿ ಇಲ್ಲಿಕಂದ್ರೆ ಅನ್ಯಾಯ ಆಕತಿ ಹೌದು ಮತ್ತೆ ಆ ಪರಮಾತ್ಮ ಮೆಚ್ಚೋದಿಲ್ಲ ಹೌದು. ಹೌದಲ್ಲ ನಾನು ಮೊದಲ ಹೇಳಿ ಕೇಳಿ ವಕೀಲ ಹೌದಾ ನಾ ಈಗ ನಿಂದ ತಿಂದು ನಾನು ಹಂಗ ನನಗ ಒಂದು ಸಾಕ್ಷಿ ತಂದ್ಕೊಂಡು ನಿನ್ ರೊಕ್ಕ ಒಯ್ಯಿ ಸಾಕ್ಷಿ ಹ್ಯಾಂಗ ತಂದು ಕುಡ್ದಾಕತ್ರಿ ಹ್ಯಾಂಗ ತಂದು ಕುಡ್ದಾಕತ್ರಿ ಹೆಂಗ್ ಕೊಡೋದಕ್ಕತ್ತೆ ಹೆಂಗ್ ಬಿಡೋದಕ್ಕತ್ತೆ ನನಗೆ ಗೊತ್ತಿಲ್ಲ ಒಟ್ಟು ನೀ ಸಾಕ್ಷಿ ತಗೊಂಬ ನಿನ್ ರೊಕ್ಕ ಒಯ್ ನಾ ತಿಂದ ನನಗೆ ಸಾಕ್ಷಿ ಬೇಕಲ್ಲೋ ಓ ಏನ್ ಮಾತಾಡ್ತೀರಿ ನೀವು ಹೌದು. ಇದ ಬಾಯಿ ಕಚ್ಚ ಕಚ್ಚ ತಿಂದೈತಿ ಏನ್ ಅದ್ರ ಸಾಕ್ಷಿ ಕೇಳು ಅದನ್ನೆಲ್ಲ ಈ ಹೊಟ್ಯಾಗ ತುಂಬಿ ಕೂತೈತಿ ಈ ಹೊಟ್ಟಿ ಸಾಕ್ಷಿ ಕೇಳು ಮುಂಜಾನೆದು ತಿಪ್ಪ್ಯಾಗ ಉಗಿದೈತಿ ಅದನ್ನ ಸಾಕ್ಷಿ ಕೇಳು ಯಾವ ಸಾಕ್ಷಿ ಕೇಳ್ರಿ ನಾನು ನೋಡು ನೀನು ದುಸ್ರಾ ಮಾತಾಡ್ಬೇಡ ನನಗೆ 12 ಮಾತಾಡಂಗಿಲ್ಲ ನಾನು ವಕೀಲ್ ಹೌದಾ ಸುಮ್ಮನೆ ಅಷ್ಟು ಹೊಕ್ಕಿಯೋ ಮಗನ ಇಲ್ಲದ್ದು ಒಂದು ಅಡ್ಡದಿಡ್ಡಿ ಕೇಸ್ ಹಾಕಿ ನೀನು ಒಳಗೆ ಹಾಕಿಲು ಓ ನಾಡೆ ಹಿಂಗ್ಯಾಕ್ರಿ ತಿಂದಿ ಕೇಳಿದ್ರೆ ನನ್ನ ಮೇಲೆ ಕೇಸ್ ಹಾಕ್ತಿರಿ ನೀವು ಸಾಕ್ಷಿ ತಗೊಂಬ ತಿಂದದ್ದ ಇವತ್ತು ಒಯ್ ರೊಕ್ಕ ತಾಸ ಅನ್ಬೇಡ ಸದ್ದ ನಿಂತ ಪೆಟ್ಟೆ ಮೇಲೆ ರೊಕ್ಕ ಕೊಡ್ತಾನ ಇಲ್ಲತ್ತೇನ ರೊಕ್ಕ ದೊಡ್ಡ ಕಿಟ್ಟ ದಾಮ್ ಅವ್ರ ಪುಂಟಿಕಿ ಐತಿ ಈಗ ಸಾದ್ ಹೋಗಿ ನಮ್ಮ ಮನೆಗೆ ಹೋಗಿ ನಮ್ಮ ಆಯಿ ಕಳಿಸ್ತೀನಿ ಆಕಿನೇ ಕೊಡ್ತಾ ಸಾಕ್ಷಿ ಹೋಗೋ ನಿಮ್ಮ ಆಯ್ನಾಲ ನಿಮ್ಮ ಮುತ್ತೇನ ಕಳ್ಸಕ ಹಾಗೆ ನಡಿ ಹಾಗೆ ಯೂಜ್ಲೆಸ್ ಪೆಲ್ಯೋ ಎಲ್ಲೆದ್ದ ತಿಳಿ ತಿನ್ನಾಕ ಓ ಸರ್ ಒಂದ್ ಸ್ವಲ್ಪ ನಿಂತಿರಿ ಒಂದ್ ಡೌಟ್ ಐತೆ ಬರ್ರಿ ಸರ್ ನಿಮ್ಗೆಲ್ಲಾರು ಐತಾರ ಹೋಗಿಲ್ಲ ಅಂತ ಯಾಕೆ ಕರಿತಾರೆ ಏ ಐತಾರ ವಕೀಲ್ ಅಂತ ಯಾಕೆ ಕರೀತಾರತ್ತಂದ್ರ ನನ್ನ ದೋಸ್ತರು ನಿನ್ನಂಗೆ ಲಪ್ಪಂಗ್ ಹಿಡಿಸಿಕೊಂಡ್ರದಾರ ಖಾಲಿ ಕುಂದ್ರಲಾರ್ಕ ಮಕ್ಕಳು ನಾನು ನೋಡ್ಲಾರ್ಕ ಸಂಕಟ ಪಟ್ಕೊಂಡು ಐತಾರ ವಕೀಲ್ ಅಂತ ಕರ್ತಾರೆ ಮತ್ತೆ ಇನ್ನೊಂದು ಏನ್ ಹೇಳಿ ಅಂದ್ರೆ ನಾನು ವಾರದಾಗ 5-6 ದಿವಸ ಬರೀ ನಾವು ಹೊಲದಾಗ ನೀರು ಹಾಸಕ್ ಹೋಗಿರ್ತೇನೆ ಸಂಡೇ ಶಾಂತಿ ಐತೆ ನಮ್ದು ರವಿವಾರ ಶಾಂತಿ ಐತಿ ಇರ್ತೈತಿ ಆ ಶಾಂತಿಯಾಗ ಸುಮ್ ಹಿಂಗೆ ಟಿಪ್ ಟಾಪ್ ಹಾಕೊಂಡ ವಕೀಲರ ಜೊತೆ ಪೋಸ್ ಕೊಡ್ತಿರ್ತಾನೆ ಕೋರ್ಟ್ ಮುಂದೆ ಹೋಗಿ ನಿಂತ ಅಂದ್ರೆ ನೀವು ವಕೀಲರಲ್ಲ ಏನ್ರಿ ಅಲ್ಲ ನಾ ವಕೀಲ ಅಲ್ಲ ಗೊತ್ತಾಯ್ತು ಹೇಳ್ರಿ ನಿಮ್ಮ ಡ್ರೆಸ್ ಮೇಲೆ ಗೊತ್ತಾಗೈತೆ ನನಗೆ ನೀವು ವಕೀಲ ಅಲ್ಲ ಅನ್ನೋದು ಇವ್ರು ಸುಮ್ಮ ನಮ್ಮ ಹಳ್ಯಾನು ರಾಕೇಶ್ ಅದಾನ ರಾಕೇಶನ್ ಇಸ್ಕೊಂಡ ವಕೀಲ ಅಂದ್ರು ನಮ್ಮವ್ವ ಏನಂತಿದ್ಲು ಸಣ್ಣ ಇದ್ದಾಗ ನಾ ಶಾಲಿಗೆ ಹೋಗ್ಲಿಲ್ಲ ಅಂದ್ರು ನಮ್ಮಪ್ಪ ನೀವು ಶಾಲೆಗೆ ಹೋಗು ನನ್ನ ಮಗನ ನೀವು ವಕೀಲ ಆಗ ನನ್ನ ಮಗ ವಕೀಲ ಕಂಡಂಗ ಅಂತ ನೋಡತ್ತಿದ್ಲೆ ಅದಕ್ಕೆ ಆ ವಕೀಲ ಅನ್ನಿಸ್ಕೊಂಡು ನನ್ಗೊಂಡು ಚಟ ಅಂತೇಳಿ ನಮ್ಮ ಹಳ್ಯಾನ ಡ್ರೆಸ್ ಇಸ್ಕೊಂಡ್ಬಂದು ಇಲ್ಲಿ ವಕೀಲ ಅಂತ ಬಿಲ್ಡಪ್ ಕೊಡಾಕತ್ತೀನಿ ಹೌದೇನ್ರಿ ನಿಮ್ಗೆ ವಕೀಲ ಅನ್ಸ್ಕೊ ಚಟ ಆಯ್ತೇನ್ರಿ ಹಂಗಂದ್ರೆ ನನಗೂ ಊಟದ ರೊಕ್ಕ ವಾಪಸ್ ಇಸ್ಕೊಂಡು ಚಟ ಆಯ್ತ್ರಿ ರೊಕ್ಕ ಕೊಡ್ರಿ ನೀವು ಹೇಳ್ತೀನಿ ಆಮೇಲೆ ಹೇಳಿಲ್ಲ ನಿನಗೆ ಕೊಡ್ತೇ ಇಲ್ಲಿಗ ನಾ ತಿಂದ ಸಾಕ್ಷಿ ಬೇಕು ಸಾಕ್ಷಿ ತಗೊಂಬ ರೊಕ್ಕ ಸದ ಒಯ್ ನಮ್ಮ ಆಯ್ನೆ ಕರ್ಕೊಂಡ್ ಬರ್ತೀನಿ ಮತ್ತೆ ಹೇಳ್ತೀನಿ ಮತ್ತೆ ನಿಮ್ಮ ಆಯ್ನ ಅಲ್ಲೆಲ್ಲ ನಿಮ್ಮ ಅದೇನ ಮಗ ನೋಡ್ರಿ ಅವ್ನು ಹೊಡೆದು ಓಡಿಸಿ ನಾವು ತಪ್ಪು ತಿಳ್ಕೊಬೇಡ್ರಿ ಅವ್ನ ಕೈ ರೊಕ್ಕ ಕೊಡ್ತಿದ್ದೆ ಆ ಮಗ ದಾರ್ಯಾಗ ಖರ್ಚು ಮಾಡ್ಕೊಂಡು ಹೋಗ್ಬಿಡ್ತಾನ ಅದಕ್ಕಾಗಿ ಅವ್ರ ಆಯಿ ಬರಲಿ ಅವ್ರ ಆಯ್ಕೆ ಕೊಟ್ಟು ಬಿಡ್ತಾನು ತಿಂದಿದ್ದು ಇಟ್ಕೋಬಾರ್ದು ನೋಡ್ರಿ ಹಿಂಗಾಗಿ ಐತಾರು ವಕೀಲ ಫೇಮಸ್ ಆಗೀನ್ರಿ ನಾನು ಅಲ್ರಿ ಎಂತ ಕಾಲ್ ಬತ್ ನೋಡ್ರಿ ಅವ್ನ ಡ್ರೆಸ್ ನೋಡಿ ಅವ ಕರೆ ಹೋಗಿಲ್ಲ ಅಂತ ತಿಳ್ಕೊಂಡಿದ್ದಾನ ಅವ ನೋಡ್ತಿ ಡೂಪ್ಲಿಕೇಟ್ ಹೋಗಿಲ್ಲದಾನ್ರಿ ತಿಂದಿದ್ ರೊಕ್ಕ ಕೊಡಲಿಗೇನ ಚಂಜಿಗೆ ನಮ್ಮ ಆಯಿಗೆ ಹೋಗಿ ಪಿರಾಜ್ ಹೇಳ್ತೀನಿ ನಮ್ಮ ಆಯಿ ಹೋಗಿ ಕಡಕ್ಲಿ ರೊಕ್ಕ ವಾಪಸ್ ಬರ್ತಾಳ ಬಿಡುದಿಲ್ಲ ನಮ್ಮ ಆಯಿ ಬಾ ಬೆರಿಕೆದಾಳ್ರಿ ಇದ್ಯಾವ್ದು ಕ್ಯಾಂಟ್ ಬಂದು ಮಕ್ಕೊಂಡೈತಿ ಮಕ್ಕೊಳ್ಬಿಡು ನೆಕ್ಸ್ಟ್ ಉಳಿದು ಬುತ್ತಿ ಗೌಡ್ಯ ರೇಟ್ ಕೊಡಬೇಕು ಆಮೇಲೆ ಹನುಮಂತ ರೇಟ್ ಕೊಡಬೇಕು ಇನ್ನು ಟೈಮ್ ಐತಿ ಒಂದು 5 ನಿಮಿಷ ರೆಸ್ಟ್ ಮಾಡಿಸಿದ್ರೆ ಆಮೇಲೆ ಹೋದ್ರೆ ಆತ 1 2 3 4 ಉಳ್ದಾವು 4 ಕೊಟ್ಟೆಪ್ಪ ಅಂದ್ರೆ ಇವತ್ತಿನ ಕೆಲಸ ಕುಲ್ಲ ಆಯ್ ನನಗೆ ಫುಲ್ಲ ಪಗಾರ ಕೊಡ್ತಾಳ ಒಂದು 5 ನಿಮಿಷ ಮಕ್ಕೊಂಡಿಸಿದ್ರೆ ಹೋದ್ರೆ ಆತ ಯಾವ ಗೊರ್ಕೆ ಹೊಡ್ಯಾಕತ್ತಾನೋಪ್ಪ ಅಲ್ಲ ಮಗನ ಗಿಡ್ಡ ಅಲ್ಲೋ ಅಲ್ಲಿ ಮಂದಿ ಎಲ್ಲ ಹಸದು ಕೂತಿರ್ತಾರ ಇಲ್ಲಿ ಎಲ್ಲ ಟಿಫಿನ್ ತೊಗೊಂಡು ಕೂತದಿ ಅವ್ರಿಗೆ ಹೋಗಿ ಊಟಕ್ಕೆ ಹಾಕಿ ಬರಲ್ಲ ಗಿಡ್ಯಾ
ವಿದ್ಯಾ ಹಾಂ ಶಂಕರ್ ನೀನು ಹಸದಿ ಮಗಣ ದೇವ್ರ ನಿನ್ನ ಸಲುವಾಗಿನ ಇಲ್ಲಿ ತಂದಿಟ್ಟಾನ ಜಮಾಯಿಸ್ಲ ಆಹಾ ಹಾಂ ಆಹಾ ಹೊಟ್ಟೆ ಮಾತ್ರ ಫುಲ್ ತುಂಬಿತೆ ಏನು ಮಾಡ್ಬೇಕಿನ್ನ ಐಡಿಯಾ